ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ರಂಜಿತ್ ಬಿಸ್ನೆಸ್ ವಿಷಯದಲ್ಲಿ ಮಾತ್ರ ನೀವ್ ಎಂಟ್ರಿ ಆಗ್ಬೇಡಿ. ಸಾಕ್ಷಿ ಅಲ್ವಾ ಅದು? ಸರಿಯಾಗಿದೆ, ಕಂತೆಗೆ ತಕ್ಕಂಗೆ ಬಂತೆ. ಹಾಳಾಗಕ್ಕೆ ಏನೇನು ಮಾಡಬೇಕು ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದಾಳೆ. ಮೊದಲು ಆ ರಂಜಿತ್ನ ಮದುವೆ ಆದ್ರು, ಈಗ ದಗಲ್ಬಾಜಿ ಚಿದಂಬರಂ ಜೊತೆ ಡಿಸ್ಕಸ್ ಮಾಡ್ತಿದ್ದಾಳೆ. ಅದು ನಿಂತು ಅಂತ ಗೊತ್ತಿತ್ತು. ಈಗ ಯಾಕೆ ಬೇಕು? ಹೆಂಗಾದ್ರೂ ಒಳಗೆ ಹೋಗಿ. ಸೂರ್ಯ ಬಂದ ದೂರ ಬಂದಿದ್ದೀನಿ. ಆಗೋಗಿ. ಏನಮ್ಮ, ಏನೋ ಶುಭ ಸುದ್ದಿ ಅಂತ ಹೇಳ್ತಾ ಇದ್ದೀರಾ? ಆದಿತ್ಯ ಏನಾದ್ರು ನಿಮ್ಗೆ ಫೋನ್ ಮಾಡಿದ್ನಾ, ಅಥವಾ ನೀವು ಅವನಿಗೆ ಫೋನ್ ಮಾಡಕ್ಕೆ ಹೇಳಿದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳೆ. ನಾನೀಗ ನಿನ್ನ ಮಗನ ತೋರ್ಸಕ್ಕೆ ಬಂದಿದ್ದೀನಿ. ಸಿಹಿ ಸುದ್ದಿ ಹೇಳ್ತಾ ಇದ್ದೀನಿ. ಒಂದು ಲೋಟ ಕಾಫಿ ಮಾಡ್ಕೊಡಲ್ವಾ ನಂಗೆ? ಕಾಫಿ ಏನಕ್ಕಮ್ಮ, ಸಿಹಿ ತಿಂಡಿನ ಮಾಡ್ಬಿಡ್ತೀನಿ. ಆದಿತ್ಯ ಎಲ್ಲಿದ್ದಾನೆ? ನಿಮ್ ಜೊತೆಗೆ ಬಂದಿದ್ದಾನಾ? ಅವನು ನನ್ನ ಜೊತೆಲೇ ಬಂದಿದ್ದಾನೆ. ಹೌದಮ್ಮ, ಹೊರಗಡೆನೇ ಇದ್ದಾನ? ಅದಿ 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 ಅಮ್ಮ, ಎಲ್ಲೇ ಆದಿತ್ಯ? ನಿಮ್ ಜೊತೆನೆ ಬಂದ ಅಂತ ಹೇಳಿದ್ರಿ, ಏನು ಕಾಣ್ತಾನೆ ಇಲ್ಲ. ನಿನ್ನ ಮಗ ಇದ್ರಲ್ಲಿದ್ದಾನೆ ನೋಡು. ಫೋಟೋಗಳೆಲ್ಲ ಯಾವಾಗ ಕಳಿಸ್ತಾವನು? ನಾನು ಮಲೇಷಿಯಾದಲ್ಲಿ ಹೇಗಿದ್ದೀನಿ ಅಂತ ಫೋಟೋ ತೆಗೆದು ಕಳಿಸಿದ್ದೀನಿ, ಇದನ್ನ ಅಮ್ಮಂಗೆ ತೋರಿಸು ಅಂತ ಹೇಳ್ದ. ಎಷ್ಟೊತ್ತಿಗೆ ಈ ಫೋಟೋನ ನಿಂಗೆ ತೋರಿಸ್ತೀನೋ ಅಂತ ಕಾಯ್ತಾ ಇದ್ದೆ. ಅಲ್ಲಿ ಹೇಗಿದ್ದಾನಂತೆ? ಈ ಫೋಟೋ ನೋಡಿದ್ರೆ ಗೊತ್ತಾಗಲ್ವಾ ಅಲ್ಲಿ ನಿಮ್ಮ ಮಗ ಹೇಗೆ ರಾಯಲ್ ಆಗಿದ್ದಾನೆ ಅಂತ? ಹೌದು ಸೂರ್ಯರೇ, ಸೂರ್ಯರೇ, ಈ ಫೋಟೋ ನೋಡಿ, ನಮ್ಮ ಮಗ ಇಷ್ಟೊಂದು ಮುದ್ದ ಕಾಣಿಸ್ತಾ ಇದ್ದಾನಲ್ಲ. ಹೌದು, ತುಂಬಾ ಚೆನ್ನಾಗಿದೆ, ಸಕ್ಕದ ಕಾಣಿಸ್ತಿದ್ದಾನೆ. ಅಷ್ಟೇ ಅಲ್ಲ ಆತಿ, ಅಲ್ಲ ಆದಿ AC ರೂಮಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾನಂತೆ. ಹೌದಾ? ಅಷ್ಟೇ ಅಲ್ಲ, ಅವ್ನು ನನಗೆ ಇಂಥ ತಿಂಡಿ ಬೇಕು, ಇಂಥ ಊಟ ಬೇಕು ಅಂತ ಹೇಳಿದ್ರೆ ಸಾಕಂತೆ. ಅವ್ನು ಕೂತ್ ಕಡೆ ಅವನಿಗೆ ಇಷ್ಟವಾದ್ದನ್ನ ತಂದ್ಕೊಡ್ತಾರಂತೆ ಕಣೆ. ಆದಿ ಇಲ್ಲಿದ್ದಕ್ಕಿಂತ ಅಲ್ಲಿಗೆ ಹೋದ್ಮೇಲೆ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ಅಂತ ಅನ್ಸುತ್ತೆ ಅಲ್ವಾ? ಆದಿತ್ಯ ಒಟ್ನಲ್ಲಿ ಒಳ್ಳೆ ಕೆಲ್ಸಕ್ಕೆ ಸೇರಿತಾನಲ್ಲ, ನಮ್ಗದೇ ಸಂತೋಷ. ಮತ್ತೆ ಅವನು ಯಾರ ಮಗ ಹೇಳು? ನಿನ್ನ ಮಗ ಕಣೆ. ಎಲ್ಲೇ ಇದ್ರು ಚೆನ್ನಾಗೇ ಇರ್ತಾನೆ. ಆಮೇಲೆ ದಿನ ಸಂಜೆ ಆಗ್ತಿದ್ದಂಗೆ ಅವತ್ತಿನ ಕಲೆಕ್ಷನ್ ಎಲ್ಲ ಲೆಕ್ಕ ಹಾಕಿ ಕಂಪ್ಯೂಟರಿಗೆ ಫೀಡ್ ಮಾಡ್ಬೇಕಂತೆ. ಪ್ರತಿ ದಿನ ಲಕ್ಷಾಂತರ ರೂಪಾಯಿ ಎಣಿಸ್ತಾನಂತೆ ಕಡೆ ನಿನ್ ಮಗ. ಅಮ್ಮ, ಆದಿತ್ಯ ನಿಜವಾಗ್ಲೂ ಅಕೌಂಟೆಂಟ್ ಕೆಲಸ ಕೊಟ್ಟಿದ್ದಾರಾ? ಹೂ ಕಡೆ, ಅಕೌಂಟೆಂಟ್ ಕೆಲಸನೇ. ಅಮ್ಮ, ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಆರ್ತಿಯವ್ರೆ, ಅವನಿಲ್ಲಿ ಫಿನಾನ್ಸ್ ಕಂಪ್ನಿ ನಡೆಸ್ತಿದ್ನಲ್ಲ, ಮನಿ ಟ್ರಾನ್ಸಾಕ್ಷನ್ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಆ ಕೆಲಸ ಕೊಟ್ಟಿರ್ತಾರೆ. ಅತಿ, ನಿನ್ ಮಗ ಅಲ್ಲಿ ರಾಜನ್ ತರ ಇದಾನಂತೆ ಕಡೆ. ಪ್ರತಿ ಗಂಟೆಗೆ ಆಳು ಬಂದ್ಬಿಟ್ಟು ಚೇಂಬರ್ ಒರೆಸಿ, ಟೇಬಲ್ ಒರೆಸಿ ಕ್ಲೀನ್ ಮಾಡ್ತಾನಂತೆ. ಯಾವಾಗ್ಲೂ ನನ್ನ ಚೇಂಬರ್ ಕ್ಲೀನ್ ಆಗಿರ್ಬೇಕು ಅಂತ ಕೆಲ್ಸಗಾರರಿಗೆಲ್ಲ ಹೇಳ್ಬಿಟ್ಟಿದಾನಂತೆ ನಿನ್ ಮಗ. ಅಮ್ಮ, ಅವನನ್ನ ನಾನು ಯಾವಾಗ ನೋಡ್ತೀನಿ ಅಂತ ಅನ್ಸ್ಬಿಟ್ಟಿದೆ ಅಮ್ಮ. ನನಗೆ ಅವನ ಹತ್ರ ಈಗಲೇ ಮಾತಾಡ್ಬೇಕು ಅಂತ ಅನಿಸ್ತದೆ. ಅವನಿಗೆ ಫೋನ್ ಮಾಡ್ತೀರಾ? ನಾನು ಅದನ್ನೇ ಹೇಳಿದೆ ಅವನಿಗೆ. ಅದಕ್ಕೆ ಅವನು ಏನ್ ಹೇಳ್ದ ಗೊತ್ತಾ? ಶೋಭಾ, ನನ್ಗಿಲ್ಲಿ ತುಂಬಾ ಕೆಲಸ ಇರುತ್ತೆ, ಯಾವಾಗ್ಲೂ ಬ್ಯುಸಿ ಆಗಿರ್ತೀನಿ,
ತುಂಬ ಜನ ಕ್ಲೈಂಟ್ಸ್ ಎಲ್ಲ ಬರ್ತಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು. ಪದೇ ಪದೇ ಫೋನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ದ ಕಣೆ. ಅಣ್ಣ ಎಷ್ಟು ಬರ್ತೀರಾ? ಕೂತ್ಕೊಳ್ಳೋಣ. ಬನ್ನಿಣ್ಣ. ಅಂದ್ರೆ ನಾನು ಅವನ ಹತ್ರ ಮಾತಾಡಕ್ಕೆ ಆಗಲ್ವಾ? ಹಾಗಲ್ಲ ಕಣೆ, ಸ್ವಲ್ಪ ದಿನ ಸಮಾಧಾನವಾಗಿ ಕಾಯಿ. ಈಗ ತಾನೇ ಕೆಲ್ಸಕ್ಕೆ ಸೇರಿದಾನಲ್ವಾ, ಸ್ವಲ್ಪ ಅಡ್ಜಸ್ಟ್ ಆಗಲಿ ಅವನು. ಅದು ಅಲ್ಲದೆ ನಿನ್ ಮೇಲಿನ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಕಣೆ ಅವನಿಗೆ. ಸ್ವಲ್ಪ ದಿನ ಆದ್ಮೇಲೆ ನಾನೇ ಅವನಿಗೆ ಹೇಳ್ತೀನಿ ಫೋನ್ ಮಾಡು ಅಂತ, ಓಕೆನಾ? ಶೋಭಮ್ಮ ಹೇಳ್ತಿರೋದು ಸರಿ ಅಂತ ಅನಿಸ್ತಾ ಇದೆ. ನಿಮಗೆ ಗೊತ್ತಲ್ಲ, ಅವನ ಕೋಪ ಕಡಿಮೆ ಆಗೋವರೆಗೂ ಯಾರ ಮಾತು ಕೇಳೋನಲ್ಲ ಅಂತ. ಅವನು ನೀವು ನೋಡಲಿ ಅಂತ ಫೋಟೋ ತೆಗೆಸಿ ಕಳಿಸಿದಾನ. ಒಟ್ಟಿನಲ್ಲಿ ಅವ್ನು ಮಲೇಷ್ಯಾದಲ್ಲಿ ಚೆನ್ನಾಗಿ ಜೀವನ ಮಾಡ್ತಿದ್ದಾನೆ ಅಂತ ನಿಮ್ಗೆ ಕನ್ಫರ್ಮ್ ಆಯ್ತಲ್ವಾ? ಇನ್ನಾದರೂ ಅವನ ಬಗ್ಗೆ ಕೊರಗೋದನ್ನು ಬಿಟ್ಟು ನೆಮ್ಮದಿಯಾಗಿರಿ. ಸದ್ಯಕ್ಕೆ ನಂಗೆ ಸಮಾಧಾನ ಅಂದರೆ ಇದೆ ಸೂರ್ಯವರೇ. ಇಷ್ಟು ದಿನ ಆದಿತ್ಯ ಎಲ್ಲಿದ್ದನೋ ಹೇಗಿದ್ದನೋ ಅಂತ ತುಂಬ ಆತಂಕ ಆಗ್ತಾ ಇತ್ತು. ಈಗ ಅವನ ಫೋಟೋಗಳು ನೋಡ್ತಾ ಇದ್ರೆ ನನಗೇನೋ ಒಂಥರ ಸಮಾಧಾನ, ಏನೋ ನಿಟ್ಟುಸ್ರಮ್ಮ. ಮೊನ್ನೆ ಬರ್ತಡೇನಲ್ಲಿ ನಿಮ್ಗೆ ಅವಮಾನ ಆಯ್ತಲ್ಲ ಅಂತ ಮಾತಾಡ್ಸೋದಕ್ಕೆ ಬಂದ್ರೆ ನೀವು ನನ್ನ ಗಂಡನ ಬಿಸ್ನೆಸ್ಗೆ ಕಲ್ಲು ಹಾಕ್ತೀರಾ. ನನ್ನ ಗಂಡ ಯಾವಾಗಲೂ ಹೇಳೋರು ನಿಮ್ಮನ್ನ ನಂಬಾರ್ದು ಅಂತ. ಅದು ಯಾಕೆ ಅಂತ ಈಗ ಅರ್ಥ ಆಗ್ತಾ ಇದೆ ನನಗೆ. ನೋಡಿ, ಇನ್ಮೇಲೆ ನನ್ನನ್ನು ಮಾತಾಡ್ಸೋದಾಗ್ಲಿ ನೋಡೋದಾಗ್ಲಿ ಪ್ರಯತ್ನ ಮಾಡಬೇಡಿ. ಸಾಕ್ಷಿ ಸಾಕ್ಷಿ ನೋಡು, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾದ್ರೆ ನಾನು ನನ್ನ ಮಗ ಒಂದಾಗೋದು ನಿನಗೆ ಇಷ್ಟ ಇಲ್ವಾ? ಇಷ್ಟ ಇದೆ, ಹಾಗಂತ ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ಇವಳೇ ಅಲ್ವಾ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದು? ಅವತ್ತು ನನ್ನ ಕೈನ ತಪ್ಪಿಸ್ಕೊಂಡು ಹೋದ್ಲು, ಇವತ್ತು ಅವಳಾಗೆ ಬಂದು ನನ್ನ ಕೈ ಸಿಕ್ಕಾಕೋತಿದ್ದಾಳೆ. ಹೇಳಿ ಅಕ್ಕ. ಎಲ್ಲರೂ ಇದ್ದೀರಾ? ಇಲ್ಲೇ ಪಕ್ಕದ ರೋಡಲ್ಲಿ ಇದೀವಿ, 2 ನಿಮಿಷ ಬಂದು. ಹಾಂ, ಅವತ್ತು ನನ್ನ ಫಾಲೋ ಮಾಡ್ಕೊಂಡು ಹುಡುಗಿ ಬಂದ್ಲು ಅಂತ ಹೇಳಿದ್ನಲ್ಲ, ಅವಳು ಇವತ್ತು ಇದೇ ರೋಡಲ್ಲಿದ್ದಾಳೆ. ನಾನು ಅಡ್ರೆಸ್ ಹೇಳ್ತೀನಿ, ಬೇಗ ಇಲ್ಲಿಗೆ ಬನ್ನಿ. ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್ ಬೇರೆ ಮಾಡ್ತೀನಿ ಅಂತ ಪೋಸ್ ಬೇರೆ ಕೊಡ್ತಾರೆ. ಇಷ್ಟು ಧೈರ್ಯ ಇರಬೇಕು ನನ್ನ ಮೇಲೆ ಕೈ ಮಾಡೋದಕ್ಕೆ. ನನ್ನ ಹುಡ್ಕೊಂಡು ಬರ್ತಾರಲ್ಲ, ಅವಾಗ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಯಾವ ಊರು ಸುಂದ್ರ? ಸ್ವಾತಿ, ಏನು ಇವಳೇ ಇಷ್ಟು ಗುರೈಸೋದು? ಏಯ್, ಯಾರೋ ನೀವು? ಎಷ್ಟೋ ಧೈರ್ಯ ನಿಮ್ಗೆ? ಇವಳ ಹಿಂದೆ ಯಾಕೆ ಬಿದ್ದಿದ್ದೀರಾ? ಯಾರು ಹೇಳಿದ್ರು ನಿಮ್ಗೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ, ಮಾತಾಡಿ. ಏನ್ರು ಒಂಟಿ ಹುಡುಗಿ ಸಿಕ್ಕಿದ್ರೆ ರೇಗಿಸ್ತೀರಾ? ಹೇಳೋರ್ ಕೇಳೋರ್ ಯಾರು ಇಲ್ವಾ ನಿಮ್ಗೆ? ಏನ್ ಅಕ್ಕ ಹಿಂದೆ ತಿರುಗಿ ನೋಡ್ದೆ ಹೋಗ್ತಾ ಇರ್ಬೇಕಷ್ಟೇ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ನಿಂಗೇನು ತೊಂದರೆ ಆಗಿಲ್ಲ ತಾನೆ? ನೀವಾ? ನಿನ್ಗೆ ಅರ್ಪಿತ ಆಂಟಿ ಮುಂಚೆನೆ ಗೊತ್ತಾ? ಚೆನ್ನಾಗಿ
ಚೆನ್ನಾಗೇ ಗೊತ್ತು. ಆವತ್ತು ಅದು ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಸಾಕ್ಷಿ, ಅವಾಗೊಂದೆರಡು ಸಲ ಇವಳನ್ನ ಮೀಟ್ ಮಾಡಿದ್ದೆ ಅಷ್ಟೇ. ಹೌದಾ? ಹೌದು, ನೀನೇನ್ ಲಗೇಜ್ ಸಮೇತ ಬಂದಿದ್ಯಾ? ಊರಿಗೇನಾದ್ರೂ ಹೊರಟಿದ್ಯಾ? ಇಲ್ಲ, ಆರ್ಯ ಅವ್ರಿಗೂ ನನಗೂ ಜಗಳ ಆಯಿತು, ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಯಾವುದಾದ್ರೂ PGಗೆ ಹೋಗೋಣ ಅಂತ ಹುಡುಕ್ತಾ ಇದ್ದೀನಿ. ನನಗೆ ಯಾವುದೂ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಇಲ್ಲೇ ಸುತ್ತಾಡ್ತಾ ಇದ್ದೀನಿ. ಹೋ, ಹೀಗ ವಿಷಯ. ಒಂದು ಕೆಲಸ ಮಾಡು, PG ಸಿಗೋವರೆಗೂ ನೀನು ನಮ್ಮನೇಲೇ ಇರು. ಹೀಗೆ ಅಲ್ಲಿ ಇಲ್ಲಿ ಓಡಾಡೋದು ಸೇಫ್ ಅಲ್ಲ ಸ್ವಾತಿ. ನೀನೇ ನೋಡಿದ್ಯಲ್ಲ, ನಾವು ಬರೋದು 1 ನಿಮಿಷ ಲೇಟ್ ಆಗಿದ್ದಿದ್ರು ಆ ರೌಡಿಗಳು ನಿನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋರು. ಬಾ ನನ್ನ ಜೊತೆಗೆ. ಅದು ಸಾಕ್ಷಿ, ನೀನೇನು ಮಾತಾಡ್ಬೇಡ, ಸುಮ್ಮನೆ ನಡಿ. ಆರ್ಯ, ಹೇಳಿ ಸ್ವಾತಿ. ಸಿಗ್ಲಿಲ್ಲ, ಎಲ್ಲಿ ಹೋದ್ಲು ಅಂತನೂ ಗೊತ್ತಿಲ್ಲ ನನಗೆ. ಫೋನ್ ಮಾಡ್ಬೇಕಿತ್ತು ಅವಳಿಗೆ. ಫೋನ್ ಮಾಡಿದೆ, ಬಟ್ ರಿಸೀವ್ ಮಾಡ್ತಿಲ್ಲ. ಒಂದ್ಸತಿ ರಿಸೀವ್ ಮಾಡಿ ನಿಂತ ಮಾತಾಡೋಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಲು. ನಾನೇ ಫೋನ್ ಮಾಡ್ತೀನಿ. ಹಲೋ ಸ್ವಾತಿ, ನೀನು ಸೇಫ್ ಆಗಿದೆ ತಾನೆ? ಹ್ಞೂ ಅಂಕಲ್, ಸೇಫ್ ಆಗಿದ್ದೀನಿ. ಆರ್ಯ ನೀನು ಹುಡ್ಕೊಂಡು ಬಂದಿದ್ದ, ನಿನಗೆ ಫೋನ್ ಕೂಡ ಮಾಡಿದ್ನಂತೆ. ನೀನು ರಿಸೀವ್ ಮಾಡ್ತಿಲ್ವಂತೆ, ರಿಸೀವ್ ಮಾಡಿದ್ರು ಸರಿಯಾಗಿ ಮಾತಾಡ್ತಿಲ್ವಂತೆ. ಇನ್ನೇನು ಮಾಡಲಿ ಅಂಕಲ್, ನನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಅಂದಮೇಲೆ ನಾನು ಎಲ್ಲಿದ್ರೆ ಅವ್ರಿಗೇನಂತೆ. ಒಟ್ಟಿನಲ್ಲಿ ನಾನು ಅವ್ರಿಗೆ ಮನೆ ಬಿಟ್ಟು ಹೋಗಬೇಕಿತ್ತು, ಈಗ ಬಂದಿದ್ದೀನಿ. ಅವರೊಬ್ರಿಗೆ ಅಲ್ಲಿ ಖುಷಿಯಾಗಿರಕ್ಕೆ ಹೇಳಿ. ಸ್ವಾತಿ, ನೀನು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ನೋಡು, ನೀನು ಎಲ್ಲೇ ಇದ್ರೂ ವಾಪಸ್ ಮನೆಗೆ ಬಾ. ನಾನು ಆರ್ಯಂಗೆ ಬುದ್ಧಿ ಹೇಳ್ತೀನಿ. ಇನ್ಮೇಲೆ ಅವ್ನು ನಿನ್ನ ತಂಟೆಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬೇಡ ಬಿಡಿ ಅಂಕಲ್, ಸುಮ್ಮನೆ ನನ್ನಿಂದ ಯಾಕೆ ಅವ್ರಿಗೆ ತೊಂದರೆ ಕೊಡೋದು? ನಾನು ಮಾತಾಡ್ತೀನಿ ನೋಡಿ. ಹಲೋ ಸ್ವಾತಿ, ಎಲ್ಲಿದ್ಯಾ? ಎಲ್ಲೇ ಇದ್ರು ಬೇಗ ಮನೆಗೆ ಬಂದ್ಬಿಡು. ನಾನು ಯಾಕೆ ಬರಬೇಕು? ಮತ್ತೆ ನಿಮ್ಮ ಹತ್ರ ಒಡ್ಸ್ಕೊಳ್ಳೋದಕ್ಕಾ? ನನ್ನ ಮೇಲೆ ನಿಮ್ಗೆ ಯಾವ ಕನ್ಸರ್ನು ಇಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ಹಠ ಮಾಡಬೇಡ ಸ್ವಾತಿ. ನಾನು ಹೊಡೆದಿದ್ದ ಮನ್ಸಲ್ಲಿ ಇಟ್ಕೊಂಡು ಸೂಸೈಡ್ ಅಂತೂ ಮಾಡ್ಕೊಳ್ಳಲ್ಲ. ನೀವು ಒಬ್ಬರೇ ಅಲ್ಲಿ ಸುಖವಾಗಿರಿ. ನಾನೆಲ್ಲಿದ್ದರೆ ನಿಮ್ಗೇನಂತೆ? ಏನಂದು ಆರ್ಯ? ಎಲ್ಲಿದ್ದಾಳೆ ಅಂತ ಏನೂ ಹೇಳಿಲ್ಲ. ನಾನೇನೋ ಕೋಪದಿಂದ ಒಂದು ಡೇಟ್ ಹೊಡೆದೆ, ಬಟ್ ಮನೆ ಬಿಟ್ಟು ಹೋಗ್ತಾಳೆ ಅಂತ ಗೊತ್ತಿರಲಿಲ್ಲ. ನೋಡು, ನೀನು ಮೊದಲು ಅವಳನ್ನ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡು. ಹೋಗಿ ಕನ್ವಿನ್ಸ್ ಮಾಡಿ ಕರ್ಕೊಂಬಾ. ಹಾಂ? ಸ್ವಾತಿ, ಸ್ವಾತಿ, ಸ್ವಾತಿ. ಆರ್ಯ, ಸ್ವಾತಿ ಎಲ್ಲೋ? ಆರ್ತಿ ಅವರೇ, ಸ್ವಾತಿ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಯಾಕೆ, ಅವಳಿಗೇನಾಯ್ತು? ಏನಿಲ್ಲ ಆರ್ತಿ ಅವರೇ, ಇವನೇನೋ ಬೇಜಾರು ಮಾಡ್ಕೊಂಡು ಬೈದಿದ್ದಾನೆ, ಅದಕ್ಕೆ ಮುನ್ಸ್ಕೊಂಡು ಹೋಗಿದ್ದಾನೆ. ನನಗೆ ಗೊತ್ತಿತ್ತು ಕಣೋ, ನೀನೇನಾದ್ರೂ ಅವಳಿಗೆ ಹೇಳಿರ್ತೀಯ, ಅವಳನ್ನ ಬೈದಿರ್ತೀಯ ಅಂತ. ಹೇಳೋ, ನಿನ್ನೇ ಕೇಳ್ತಾ ಇರೋದು. ಯಾಕೆ ಅವಳಿಗೆ ಬೈದೆ? ಆರ್ತಿ ಅವರೇ, ಅವಳದು ಹುಡುಗ ಬುದ್ಧಿ, ಹುಡುಗಾಟಕ್ಕೆ ಇಬ್ಬರು ಜಗಳ ಆಡಿದ್ದಾರೆ. ಅವಳು ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ಕೋಪ ಹೇಳಿದ್ಮೇಲೆ ಅವಳಾಗಳೆ ವಾಪಸ್ ಬರ್ತಾಳೆ. ನೀವೇನು ಯೋಚನೆ ಮಾಡಬೇಡಿ. ಹೇಳು, ಯಾಕೆ ಅವಳಿಗೆ ಬೈದೆ? ನೋಡಾರ್ಯ, ಸ್ವಲ್ಪ ಸಾಫ್ಟ್ ಆಗಿರೋದನ್ನ ಕಲಿ. ಸ್ಟೇಷನಲ್ಲೂ ಮನೇಲಿ ಒಂದೇ ರೀತಿ ಬಿಹೇವ್ ಮಾಡಬೇಡ, ಗೊತ್ತಾಯ್ತಾ? ಇಲ್ಲೋಡ ಆರ್ಯ, ನಮ್ಮ ಆದಿತ್ಯನ ಫೋಟೋ ಮಲೇಷ್ಯಾದಿಂದ ಕಳಿಸಿದ್ದಾನೆ. ಸ್ವಾತಿ ಅವರೇ, ನೀವೇನಿಲ್ಲಿ? ರಂಜಿತ್, ಅವಳು ಆರ್ಯನ್ ಹತ್ರ ಏನೋ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದಾಳೆ. ಇವಳು ದಾರಿನಲ್ಲಿ ಬರುವಾಗ ಯಾವ್ದೋ ರೌಡಿಗಳು ಇವಳನ್ನ ತುಂಬಾ ಚುಡಾಯಿಸಿದ್ರು. ಆಗ ನಮ್ಮ ಅರ್ಪಿತಾ ಆಂಟಿನೇ ಆ ರೌಡಿಗಳಿಗೆ ಹೊಡೆದು ಬೈದು ಇವಳನ್ನ ಅವರಿಂದ ಕಾಪಾಡಿದ್ದಾರೆ. ಪರವಾಗಿಲ್ಲ ರೀ ಅರ್ಪಿತಾ ಅವರೇ, ನಾನು ನಿಮ್ಮನ್ನ ಏನೋ ಅಂದ್ಕೊಂಡಿದ್ದೆ. ಬರೀ ಸನ್ಯಾಸಿ ಥರ ಇರ್ತೀರಾ, ಬಟ್
ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಓಡಾಡ್ತಿರ್ತೀರಾ ಅಂತ ಮಾತ್ರ ಅಂದ್ಕೊಂಡಿದ್ದೆ. ಫೈಟ್ ಮಾಡ್ತೀರಾ? ನೀವು ರೌಡಿಗಳನ್ನ ಓಡಿಸಿದ್ರ? ಅಯ್ಯೋ ಹಾಗೆಲ್ಲ ಏನಿಲ್ಲ, 4 ಮಾತು ಜೋರಾಗಿ ಹೇಳಿದೆ ಅಷ್ಟೇ. ಅದನ್ನ ಸಾಕ್ಷಿ ತುಂಬ ದೊಡ್ಡ ವಿಷಯ ಅಂತ ಹೊಗಳ್ತಿದ್ದಾಳಷ್ಟೆ. ನೀವೊಂಥರ ರವಿಚಂದ್ರನ್ ಥರ ಅಂತ ಅನಿಸ್ತಿಲ್ವಾ? ಮಲ್ಟಿ ಟ್ಯಾಲೆಂಟೆಡ್. ಒಂದು ಕಡೆ ಸನ್ಯಾಸಿ ಥರ ಬಟ್ಟೆ ಹಾಕೊಂಡು ಬಾಯಿ ತುಂಬ ಮಂತ್ರ ಹೇಳ್ಕೊಂಡು ಓಡಾಡ್ತಿರ್ತೀರಾ, ಇನ್ನೊಂದು ಕಡೆ ಫೈಟ್ ಮಾಡ್ತೀರಾ, ಹೀರೋಯಿನ್ ಥರ ಅಲ್ಲ ಹೀರೋ ಥರ. ಇನ್ನೊಂದು ಕಡೆ ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡು ಮೈ ತುಂಬ ಸಿಂಗಾರ ಮಾಡಿಕೊಂಡು ಯಾರೋ ದೊಡ್ಡವ್ರನ್ನೆಲ್ಲ ಮೀಟ್ ಮಾಡ್ತೀರಾ. ಏನ್ರಿ ನಿಮ್ಮ ಕತೆ? ಅಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಸಾಕ್ಷಿ, ನನ್ನ ಹೊಗಳಿದ್ರೆ ರಂಜಿತ್ಗೆ ಇಷ್ಟ ಆಗಲ್ಲ. ಹೌದೌದು, ನೀವು ನನಗಿಂತ ಚೆನ್ನಾಗಿ ಫೈಟ್ ಮಾಡಿದ್ದೀರಲ್ಲ, ಅದಕ್ಕೆ ಹೊಟ್ಟೆವ್ರಿ ನಿಮ್ ಕಂಡ್ರೆ. ರಂಜಿತ್ ಸರ್, ನೀವೇನೇ ಹೇಳಿ, ಶೀ ಈಸ್ ಗ್ರೇಟ್. ಒಂದವಾಜ್ ಅಷ್ಟೇ, ರೌಡಿಗಳೆಲ್ಲ ನಾಯಿ ತರ ಬಾಲ ಮುದ್ರಕೊಂಡು ಹೊಟ್ಟೋದ್ರು. ನೋಡಿ ಸರ್, ನನ್ನ ಹೇಗೆ ಗುರಾಯಿಸ್ತಾರೆ. ಅಯ್ಯೋ, ನಾನು ಯಾಕಮ್ಮ ನಿನ್ನ ಗುರಾಯಿಸ್ಲಿ? ನೋಡು, ಹಾಗೆಲ್ಲ ಸುಮ್ಮನೆ ರಂಜಿತ್ ಹತ್ರ ಹುಡುಗಾಟ ಆಡ್ಬೇಡ, ಅವ್ರಿಗದು ಇಷ್ಟ ಆಗಲ್ಲ. ನೀನು ತುಂಬ ಸುಸ್ತಾಗಿದೆ ಅನ್ಸುತ್ತೆ, ಬಾ ರೆಸ್ಟ್ ತಗೋ, ನಿಂಗೆ ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಹಾಂ, ಸಾಕ್ಷಿ, ಸ್ವಾತಿ ಅವರು ಇಲ್ಲಿ ಇರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನೀನು. ಓಕೆ? ಖಂಡಿತ ರಂಜಿತ್, ಅದಕ್ಕೆ ಅಲ್ವಾ ಅವಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ನೀನು ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರ. ಸ್ವಾತಿ ಅವರಿಗೆ ಈಗ ಮೇಯ್ನ್ ಆಗಿ ಪ್ರೊಟೆಕ್ಷನ್ ಬೇಕು. ಯಾಕಂದ್ರೆ ಅವ್ರಿಗೆ ಯಾರಿಂದನೋ ತೊಂದರೆ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಹುಷಾರು. ಆಮೇಲೆ ನಿಮ್ಮ ತಂದೆ ಒಂದು ಕಾಲ್ ಮಾಡಿ ಸ್ವಾತಿ ಅವರು ಇಲ್ಲಿದ್ದಾರೆ ಅಂತ ಹೇಳಬೇಕು. ಓಕೆ? ನಾನು ಆಗ್ಲೇ ಕಾಲ್ ಮಾಡಿ ಹೇಳಿದ್ದೀನಿ, ಅವ್ರು ಹೂ ಅಂದ್ರು. ಏನ್ ಶೋಭಾ, ಆಗ್ಲೇ ಮಗಳ ಮನೆಗೆ ಹೋಗಿ ಬಂದ್ಯಾ? ಹೂ ಕಣ, ನಾನು ಬಂದು ತುಂಬಾ ಹೊತ್ತಾಯ್ತು. ಏನಾದ್ರು ನಿಮ್ಮ ಮಗಳ ಫೋಟೋ ನೋಡಿ. ಯಾಕೆ? ಅಮ್ಮ ಅಂತ ಹೇಳ್ಬಿಟ್ರೆ ನಿನ್ನ ನಾಲ್ಗೆಗೆ ಏನಾದ್ರು ಆಗ್ಬಿಡತ್ತಾ? ಸುಮ್ಮನೆ ರೇಕ್ಸ್ಬೇಡ ಶೋಭಾ. ಏನಂದ್ರು ಅಂತ ಹೇಳು. ಖುಷಿ ಪಟ್ರಾ? ನಿನ್ನ ಫೋಟೋ ನೋಡಿ ತುಂಬಾ ಖುಷಿ ಪಟ್ಲು ಕಣ. ಪಡ್ದೇ ಇರ್ತಾರಾ? ಅವ್ರಿಗೆ ಸುಳ್ಳು ಹೇಳ್ದೆ ತಾನೆ ಸುಖ ಸಂತೋಷ ನೆಮ್ಮದಿ ಅಲ್ಲ. ಯಾಕೆ ಶೋಭಾ, ನಾನೇನೋ ಒಂದು ಮಾತಾಡ್ಬಿಟ್ರೆ ನಿಂಗೆ ಸುಮ್ಮನೆ ಕೋಪ್ಸ್ಕೊಂತೀಯಪ್ಪ. ಸರಿ, ಮುಂದೆ ಏನಾಯ್ತು ಅಂತ ಹೇಳು. ಇದೇನು ಹೇಳ್ತಾಳೆ? ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ದು. ಅವಳ ಹತ್ರ ಸುಳ್ಳು ಹೇಳುವಾಗ ನಂಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ? ಸದ್ಯ ಸೂರ್ಯ ಅಲ್ಲಿದ್ದಕ್ಕೆ ನಾನು ಹೇಗೋ ಮ್ಯಾನೇಜ್ ಮಾಡಿದೆ. ಅವರಿಗೆ ನೀನು ಇಲ್ಲಿರೋದು ಗೊತ್ತು ಕಣ. ಆದರೂ ನಾನು ಹೇಳಿದ್ದೆ ನಿಜ ಅನ್ನೋ ಥರ ಬಿಹೇವ್ ಮಾಡಿದ್ರು ಗೊತ್ತಾ? ಆ ಮನುಷ್ಯನಿಗೆ ಇದೆಲ್ಲ ಹೇಳ್ಕೊಡ್ಬೇಕಾ? ಮುಂಚೆಯಿಂದನೂ ಡ್ರಾಮಾ ಮಾಡ್ಕೊಂಡು ಬಂದವರು, ಇದೆಲ್ಲ ಹೊಸದಾ? ಅದಕ್ಕೆ ಸರಿಯಾಗಿ ಪಾಠ ಕಲಿಸ್ತಾನೆ. ಯಾಕೋ ಹಾಗೆಲ್ಲ ಹೇಳ್ತೀಯ? ಅವ್ರು ನಿನ್ನ ತಂದೆ ಅಂತ ಗೊತ್ತಿದ್ರು ದೇವ್ರು ಪಾಠ ಕಲಿಸ್ತಾನೆ ಅಂತ ಹೇಳ್ತೀಯಲ್ಲ, ತಪ್ಪಲ್ವಾ ಇದು? ಅಪ್ಪ ಅಲ್ಲ ಶೋಭಾ. ಫಸ್ಟ್ ಆಫ್ ಆಲ್ ಗೋಸುಂಬೆ ತರ ಬಣ್ಣ ಬದಲಾಯಿಸೋ ಆ ಮನುಷ್ಯ ನಮ್ಮ ಅಪ್ಪ ಅಂತ ಕರಿಬೇಡ ನೀನು. ಆ ದೇವ್ರು ಅವನಿಗೆ ಬುದ್ಧಿ ಕಲಿಸ್ತೆ ಅಂತ ಯಾಕೆ ಹೇಳ್ದೆ ಗೊತ್ತಾ? ಸೂರ್ಯನ್ ಮುದ್ದಿನ ಮಗಳು ಸಾಕ್ಷಿ ಆ ಲೋಕ ಚಿದಂಬರಂ ಜೊತೆ ರೋಡಲ್ಲಿ ಡಿಸ್ಕಸ್ ಮಾಡ್ತಿದ್ದಾಳೆ. ಆ ಕಳ್ಳನ್ ಮಗ ಇಲ್ದಿರೋದ್ನೆಲ್ಲ ಸಾಕ್ಷಿ ತಲೆ ತುಂಬಿ ಸದ್ಯದಲ್ಲೇ ಗಂಡ ಹೆಂಡತಿನ ದೂರ ಮಾಡ್ತಾನೆ. ಸಾಕ್ಷಿ ಸೀದಾ ಅವಳ ಮನೆಗೆ ಪರ್ಮನೆಂಟ್ ಆಗಿ ಹೋಗ್ತಾಳೆ. ಆಗ ತಾನೇ ಮೆರಿತಿದ್ದ ಸೂರ್ಯ ಇದನ್ನೆಲ್ಲ ನೋಡಿ ಅಯ್ಯೋ ನನ್ನ ಮಗಳ ಜೀವನ ಹಿಂಗಾಯ್ತಲ್ಲ ಅಂತ ಕಣ್ಣೀರಾಗ್ತಾನೆ. ಅದನ್ನೆಲ್ಲ ನೋಡಿ ನಾ ಸಂತೋಷ ಪಡ್ತೀನಿ. ಯಾಕೆ ಶೋಭಾ ಪಡ್ದೆ? ಶೋಭಾ ಅಂತ ಕರಿಬೇಡ ನನ್ನ. ನಿಜವಾಗ್ಲೂ ನೀ ನನ್ನ ಮೊಮ್ಮಗ ಏನೋ. ನಿನ್ನಂತವನ ಮೊಮ್ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ನೀನ್ ಯಾರ ಜೀವನ ಹಾಳಾಗಿ ಹೋಗ್ಲಿ ಅಂತ ಬಯಸ್ತಾ ಇದೆಯೋ ಅದೇ ಸಾಕ್ಷಿ. ನಿನಗೆ ಒಳ್ಳೇದಾಗ್ಬೇಕು, ನೀನ್ ಚೆನ್ನಾಗಿರ್ಬೇಕು, ಮತ್ತೆ ಆ ಮನೆಗೆ ವಾಪಸ್ ಬರ್ಬೇಕು, ಎಲ್ರೂ ಒಟ್ಟಿಗೆ ಸಂತೋಷವಾಗಿರ್ಬೇಕು ಅಂತ ದೇವ್ರ ಹತ್ರ ಹರಕೆ ಹೊತ್ಕೊಂಡು ಊರಿ ಸೇವೆ ಮಾಡ್ತಾ ಇದ್ದು ಕಣೋ. ಏನ ಸಾಕ್ಷಿ ನನ್ನ ಹೆಸರು ಉಳ್ ಸೇವೆ ಮಾಡ್ತೀರಲ್ಲ? ನಿನ್ಗೆಲ್ಲ ಕನ್ಸಿದ್ರ ಹುಚ್ಚ ಬಾಯ್. ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋದಾಗ ನಾನು ಕಣ್ಣಾರೆ ನೋಡಿದ್ದೀನಿ. ಆಗ್ಲೇ ನನಗೆ ಗೊತ್ತಾಗಿದ್ದು
ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡು ಹರಕೆ ಹೊತ್ಕೊಂಡಿದ್ದಾಳೆ ಅಂತ. ಆ ಸೂರ್ಯನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತೀಯಲ್ಲ, ಹೇಳು ಅವ್ರು ನಿನ್ಗೇನ್ ಅನ್ಯಾಯ ಮಾಡಿದ್ದಾರೆ ಅಂತ. ನೀನ್ ಅವರನ್ನ ಇಷ್ಟು ದ್ವೇಷ ಮಾಡ್ತಾ ಇದ್ರು ಅವರು ನಿನ್ನನ್ನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ನೀನ್ ಆಟೋ ಡ್ರೈವರ್ ಕೆಲಸ ಮಾಡ್ತೀಯ ಅಂತ ಅಷ್ಟು ನೊಂದ್ಕೊಂಡಿದ್ದಾರೆ ಅವರು. ನೀನ್ ಮೊದ್ಲಿನ ಆದಿತ್ಯ ಅಲ್ಲ ಕಣೋ, ಆ ಚಿದಂಬರಂ ಹಾಗೆ ಮನ್ಸಲ್ಲಿ ವಿಷ ತುಂಬಿಕೊಂಡಿರೋ ಹಾವು ನೀನು. ಇಲ್ಲ ಅಂತಿದ್ರೆ ಅವನು ಸಾಕ್ಷಿ ಜೊತೆ ಮಾತಾಡ್ತಾ ಇರುವಾಗ ನೀನು ಹೋಗಿ ಅವಳು ತಂಟೆಗೆ ಬರ್ಬೇಡ ಅಂತ ಎಚ್ಚರಿಸಿ ಬರ್ತಾ ಇದ್ದೆ. ಈ ರೀತಿ ಅವಳು ಹಾಳಾಗಿ ಹೋಗ್ಲಿ ಅಂತ ಶಾಪ ಆಗ್ತಿರ್ಲಿಲ್ಲ. ಬರ್ತಾ ಬರ್ತಾ ನೀನು ನಿಮ್ಮಪ್ಪ ಶಶಾಂಕ್ ತರನೇ ಕೆಟ್ಟ ಮನುಷ್ಯ ಆಗ್ತಾ ಇದೀಯ. ಅವನು ಅಷ್ಟೇ ಬೇರೆಯವ್ರು ಹಾಳಾಗಿ ಹೋಗ್ಲಿ ಅಂತ ಬಯಸ್ತಿದ್ದ. ಆಮೇಲೆ ಏನಾಯ್ತು, ಅವನೇ ಹಾಳಾಗಿ ಹೋದ. ಅವನ ಗುಣ ನಿನಗೆ ಬರಬಾರ್ದು, ಆರ್ತಿ ಗುಣ ಬರಬೇಕು ಅಂತ ಎಷ್ಟು ಆಸೆ ಪಟ್ಟೆ ನಾನು. ಅವಳು ಒಂದು ಗುಣನೂ ನಿನಗೆ ಬರ್ಲಿಲ್ವಲ್ಲೋ. ನೀನ್ ಮನುಷ್ಯನೇ ಅಲ್ಲ ಕಣೋ, ಮೃಗ, ಕ್ರೂರ ಮೃಗ ನೀನು. ಹೌದು, ನಾನು ಕ್ರೂರ ಮಗನೇ. ನಮ್ಮಪ್ಪ ಶಶಾಂಕ್ ಅಂದ್ಮೇಲೆ ಅವ್ರ ಗುಣಗಳು ನನಗೆ ಬರ್ಲೇಬೇಕಲ್ವಾ? ನಾನೀಗ ನಂಬೋದಾದ್ರೆ ನಮ್ಮಪ್ಪ ಶಶಾಂಕನ್ ಮಾತ್ರ. ನನಗೆ ನಮ್ಮಪ್ಪ ಶಶಾಂಕ್ ಬೇಕು.